ರಾಮೇಶ್ವರಂ ಕೆಫೆ ಸ್ಫೋಟ ಸಂಬಂಧ ಎನ್ಐಎ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಉಗ್ರರ ಮೊದಲ ಟಾರ್ಗೆಟ್ ರಾಜ್ಯ ಬಿಜೆಪಿ ಕಚೇರಿಯಾಗಿತ್ತು ಎಂಬ ವಿಚಾರ ಸಂಚಲನ ಮೂಡಿಸಿದೆ. ಈ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ರಾಜ್ಯದಲ್ಲಿ ಉಗ್ರರಿಗೆ ಭಯ ಇಲ್ಲದಂತಾಗಿದೆ. ಉಗ್ರರ ಟಾರ್ಗೆಟ್ ಹಿಂದೂಗಳೇ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಭಯದ ವಾತಾವರಣ ಸೃಷ್ಟಿಸುವ ಹುನ್ನಾರ ನಡೆದಿದೆ. ಇದಕ್ಕೆಲ್ಲ ಗೃಹ ಇಲಾಖೆ ಕಡಿವಾಣ ಹಾಕಬೇಕು ಅಂತ ಅಶೋಕ್ ಒತ್ತಾಯಿಸಿದ್ದಾರೆ. ಸ್ಫೋಟದ ವೇಳೆ ಕಾಂಗ್ರೆಸ್ಸಿಗರು ನೀಡಿದ್ದ ಹೇಳಿಕೆಗಳನ್ನು ಉಲ್ಲೇಖಿಸಿ ಸಿಟಿ ರವಿ ಈಗೇನಂತೀರಾ ಅಂತ ಕೇಳಿದ್ದಾರೆ. ತುಷ್ಟೀಕರಣ ರಾಜಕೀಯ ಮಾಡದೆ ಉಗ್ರರನ್ನ ಸದೆ ಬಡಿಬೇಕು ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲಿ ಬೇಹುಗಾರಿಕೆ ವೈಫಲ್ಯ ಆಗಿದ್ದು ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಭಾಸ್ಕರ್ ರಾವ್ ಒತ್ತಾಯಿಸಿದ್ದಾರೆ. ಆದರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಎನ್ಐಎ ಚಾರ್ಜ್ ಶೀಟ್ ಸಲ್ಲಿಸಿದೆ ಅನ್ನೋದಷ್ಟೇ ಗೊತ್ತು, ಮಿಕ್ಕಿದ್ ಗೊತ್ತಿಲ್ಲ ಅಂತ ಹೇಳಿ ಜಾರ್ಕೊಂಡಿದ್ದಾರೆ. ಈ ಮಧ್ಯೆ ಮಲ್ಲೇಶ್ವರ ಬಿಜೆಪಿ ಕಚೇರಿಗೆ ಭದ್ರತೆ ಇನ್ನಷ್ಟು ಹೆಚ್ಚಳ ಮಾಡಲಾಗಿದೆ. ಮೆಟಲ್ ಡಿಟೆಕ್ಟರ್ ಅಳವಡಿಸಿದ್ದಾರೆ. ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿದೆ. ಸರ್ಕಾರ ಬಂದ ಮೇಲೆ ಒಂದು ರೀತಿ ಭಯೋತ್ಪಾದಕರಿಗೆ ಭಯದ ವಾತಾವರಣನೇ ಇಲ್ಲ. ಬಿಜೆಪಿ ಕಚೇರಿಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಸಂಚು ಈಗ ಬಟಾ ಬಯಲಾಗಿದೆ. ಹಿಂದೂಗಳ ಟಾರ್ಗೆಟ್ ಮಾಡೋ ಮುಖಾಂತರ ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡೋದ್ರಿಂದ ಗೃಹ ಇಲಾಖೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಈ ಭಯೋತ್ಪಾದಕ ತಂಡಗಳು ಇಡೀ ದೇಶದ ಶಾಂತಿನೇ ಕದಡಿಸಬೇಕು, ಒಂದು ದೇಶದ ಅಖಂಡತೆ ಏಕತೆಗಾಗಿ ದುಡಿತಿರುವಂತ ಪಕ್ಷವನ್ನ ಅದನ್ನು ಟಾರ್ಗೆಟ್ ಮಾಡಬೇಕು, ಶಾಂತಿಯನ್ನು ಕದಡಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಆಗ್ತದೆ. ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀವಿ. ಇವರನ್ನ ಅತ್ಯಂತ ದೊಡ್ಡದಾದ ಬೇಹುಗಾರಿಕೆಯ ವೈಫಲ್ಯ ಇದು. ಬೆಂಗಳೂರು ಸಿಟಿಗೆ ಏನ್ ಸೆಕ್ಯೂರಿಟಿ ಸಿಗಬೇಕು ಅದು ಸಿಗ್ತಾ ಇಲ್ಲ. ಲಾ ಅಂಡ್ ಆರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಸರ್ಕಾರ ಕೊಡಬೇಕು ಅದರಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಹೋಮ್ ಮಿನಿಸ್ಟರ್ ಹ್ಯಾಸ್ ಕಂಪ್ಲೀಟ್ಲಿ ಬಿಕಮ್ ಇನ್ಕಾಂಪಿಟೆಂಟ್ ಅಂಡ್ ಹಿ ಮಸ್ಟ್ ರಿಸೈನ್. ಅದು ಎನ್ಐಎ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ಕೇಸು. ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಕಚೇರಿಯನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನ್ ಮಾಡಿಕೊಂಡಿದ್ದು ಅನ್ನುವಂಥ ಅಂಶವನ್ನು ಅವರು ತಿಳಿಸ್ಕೊಂಡಿದ್ದಾರೆ. ಇನ್ನು ಮಿಕ್ಕದ ವಿಚಾರಗಳು ಅದರೆಲ್ಲ ನಮಗೇನು ಬ್ರೀಫಿಂಗ್ ಆಗಿಲ್ಲ. ಅದ್ರ ಆರಂಭದಲ್ಲಿ ಇಂತಹ ಘಟನೆಗಳಾದಾಗ ಇವರೇ ಅವ್ರನ್ನ ಇದಲ್ಲ ಅದು ಅಂತ ಹೇಳೋ ಮೂಲಕ ಕುಮ್ಮಕ್ ಕೊಟ್ಟಂಗೆ ಆಗಿದೆ. ಇದನ್ನ ಯಾವಾಗ್ಲೂ ಹೇಳಿದ್ದು. ಹಿಂದೆ ಕುಕ್ಕರ್ ಆದಾಗ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾಗ್ಲೂ ಇದನ್ನೇ ಹೇಳಿದ್ವಿ, ಸರ್ಟಿಫಿಕೇಟ್ ಕೊಡೋ ವ್ಯವಹಾರ ನಿಲ್ಲಿಸಿ. ಫಸ್ಟು. ನಂಬರ್ 2, ಕಾಂಗ್ರೆಸ್ನವರು ನೀವು ಬಿಜೆಪಿನವರು ಅದಲ್ಲ ಸಂಬಂಧ. ಭಯೋತ್ಪಾದಕರಿಗೆ ಮತ್ತು ಉಗ್ರರಿಗೆ ರಾಜಕೀಯ ಎಂಬುದು ಇಲ್ಲ. ಅವರಿಗೆ ಇರುವುದು ಅವರಿಗೆ ಬೇಕಾದ್ದನ್ನು ಸಾಧಿಸಲು. ಅದು ಧರ್ಮ ಆಧಾರಿತವೂ ಇರಬಹುದು ಅಥವಾ ಬೇರೆ ಬೇರೆ ರೂಪಗಳೂ ಇರಬಹುದು. ಕೆಲವು ಕಡೆ ಉಗ್ರರು ಪ್ರೊಫೆಷನಲ್ ಎಂಪ್ಲಾಯ್ಡ್ ಉಗ್ರರು, ಅವ್ರಿಗೆ ಬೇರೆ ಕಸುಬಿಲ್ಲ, ಅದೇ ಕಸುಬು. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ದಂಗೆ ಹೋಗಿ ಬರೋದು ಅಷ್ಟೇ. ಹಾಗಾಗಿ ಮೊದಲು ರಾಜಕೀಯ ಪಕ್ಷಗಳು ಇದನ್ನು ತಿಳ್ಕೋಬೇಕು. ಅದು ಮುಸ್ಲಿಂ ಆದ ತಕ್ಷಣ ಅದು ಬಿಜೆಪಿ ಅವರು ಮಾಡ್ತಾ ಇರೋದು ಇದು ಅಂತ, ಇನ್ನೊಬ್ರು ಯಾರು ಇದು ಕಾಂಗ್ರೆಸ್ ಅವರು ಮಾಡ್ತಾ ಇರೋದು ಅಂತ ಅವರು. ಇದರಿಂದ ಏನು ವರ್ಕೌಟ್ ಆಗಲ್ಲ, ಬರೆದಿಟ್ಕೊಳ್ಳಿ. ಬ್ರಹ್ಮ ರಾಕ್ಷಸರನ್ನ ಬೆಳೆಸಿದರೆ ಆಗುವುದು ಏನು? ಭಸ್ಮಾಸುರನ ಥಿಯರಿನೇ. ಐ ವಿಲ್ ಗಿವ್ ಯು ಕ್ಲಾಸಿಕ್ ಎಕ್ಸಾಂಪಲ್. ಯಾಕೆ ಅಂತ ಹೇಳ್ತೀನಿ ಇದಕ್ಕೆ. ಯಾರೋ ಹೇಳಿದ್ದಾರೆ ಎನ್ಐಎನೇ ಫೇಲ್ ಆಗಿಬಿಟ್ಟಿದೆ ಅಂತ, ಯಾರೋ ಬುರ್ರ ಬಿಟ್ಟಿದ್ದಾರೆ ಒಬ್ರು ಕೂತ್ಕೊಂಡು. ಇಂಟರ್ನಲ್ ಸೆಕ್ಯೂರಿಟಿ ಅನ್ನೋದು ಲಾ ಆ್ಯಂಡ್ ಆರ್ಡ್ರು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ, ಕೇಂದ್ರಕ್ಕೆ ಬರಲ್ಲ. ನಿಮಗೆ ಬೇಕಾಗಿದ್ನೆಲ್ಲ ಕೇಂದ್ರದ ಮೇಲೆ ತಾಕ್ಬಿಡೋದು, ಬೇಡದಾಗಿದ್ದಕ್ಕೆಲ್ಲ ಇದೆಲ್ಲ ನಮ್ದೇ ಏನ್ಬಿಡೋದು. ಇದಂಗಿದ್ ಲೆಕ್ಕಾಚಾರ. ಲಾ ಆ್ಯಂಡ್ ಆರ್ಡರ್ ಕಮ್ಸ್ ಟು ಸ್ಟೇಟ್ ಗವರ್ನಮೆಂಟ್. ಇಂಟರ್ನಲ್ ಸೆಕ್ಯೂರಿಟಿನ ಆಂತರಿಕ ಭದ್ರತೆಗೆ ಒಂದು ವಿಭಾಗ ಮಾಡಿದ್ದೀರಿ. ಆಮೇಲೆ ಈಗ ಸಪರೇಟ್ಲಿ ಒಂದು ಇಂಟೆಲಿಜೆನ್ಸ್ ವಿಂಗ್ ಇರುತ್ತೆ. ನಾನು ಈ ಪ್ರಕರಣ ಒಂದಕ್ಕೆ ಹೇಳ್ತಿಲ್ಲ. ಆ ರೀತಿಯ ಮಾಹಿತಿಗಳನ್ನು ಸಂಗ್ರಹ ಮಾಡುವ ಕಾರ್ಯ ಎಲ್ಲ ನಿಂತು ಸತ್ತೋಗಿ ಭಾಳ ವರ್ಷ ಆಗೋಗಿದೆ. ಇನ್ಕ್ಲೂಡಿಂಗ್ ಭಾಸ್ಕರ್ ರಾವ್ ಅವರ ಅವಧಿ ಇದ್ದಾಗಲೂ ನಾ ಹೇಳ್ತಿರೋದು ಎಲ್ಲ ಸತ್ತೋಗಿದೆ ಅದೆಲ್ಲ. ಹಾಗೆ ನೋಡಿದ್ರೆ ಲಾಟ್ ಆಫ್ ಲೀಡ್ಸ್ ಈಗ ಬರ್ತಾ ಇರೋದೇ ಎನ್ಐಎ ಕಡೆಯಿಂದ ಮತ್ತು IB ಕಡೆಯಿಂದ ಒಂದಷ್ಟು ಲೀಡ್ಗಳು ಬರ್ತಿವೆ. ಅಟ್ಲೀಸ್ಟ್ ಎಚ್ಚರಿಸುವಂಥದ್ದು. ಈ ಕೆಲಸ ರಾಜ್ಯ ಸರ್ಕಾರಗಳು ಮಾಡದೇ ಇದ್ರೆ ಮಣ್ಣು ತಿಂತೀರಿ ಮುಂದಿನ ದಿನಗಳಲ್ಲಿ. ಯಾಕೆ ಈ ಭಯೋತ್ಪಾದಕರಿಗೆ ಭಾರತದಲ್ಲಿ ಬಿಜೆಪಿ ಮತ್ತು ಇಲ್ಲಿ ಅಶಾಂತಿಯನ್ನು ಮೂಡಿಸುವುದು ಅಥವಾ ನಮಗೆ ಸೂಕ್ತವಾದಂಥ ಬೆಂಬಲ ಸಿಗಬಹುದು ಅನ್ನೋ ಭ್ರಮೆ ಅಥವಾ ದಿಮಾಕಲ್ಲಿರಬಹುದು. ಆದರೆ ಉಗ್ರರಿಗೆ ಅದಲ್ಲ, ಧರ್ಮವೇ ಆಧಾರವಾಗಬೇಕು ಅಂತೇನಿಲ್ಲ. ಸೇಮ್ ಧರ್ಮದ ಒಳಗಡೆನೇ ಉಗ್ರರು ಬಡದಾಡಲ್ವೇ? ಸೇ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ ತಾಲಿಬಾನ್ ಏನಿದೆ ಅಂದರೆ ಪಾಕಿಸ್ತಾನದಲ್ಲಿರುವ ತಾಲಿಬಾನ್, ನಾನು ಹೇಳ್ತಿರೋದು ಪಾಕಿಸ್ತಾನಿ ತಾಲಿಬಾನ್, ಆ ಭಾಗ ವಿಂಗ್ ಅದು ತನ್ನ ದೇಶದ ಮೇಲೇನೆ ಭಯೋತ್ಪಾದನೆ ಮಾಡುತ್ತೆ. ತಾಲಿಬಾನ್ ಏನಿದೆ ಅಫ್ಘಾನಿಸ್ತಾನದಲ್ಲಿ, ಅದು ಮೊನ್ನೆ ಬಾರ್ಡರ್ ಏರಿಯಾನಲ್ಲಿ ಅಂದರೆ ಗಡಿ ಭಾಗದಲ್ಲಿ, ಖೈಬರ್ ಪಖ್ತೂನ್ಖವಾ ಭಾಗದಲ್ಲಿ
ಹೊಡೆದಾಟ ನಡೆದು 8 ಜನ ಅಫ್ಘಾನಿಸ್ತಾನದ ಯೋಧರು ಅಥವಾ ಪೊಲೀಸ್ನವರು ಅಥವಾ ಯಾರೋ ಸತ್ತೋಗಿದ್ದಾರೆ. ಅವರಿಬ್ರು ಬಡ್ದಾಡ್ತಿರ್ತಾರೆ. ಯಾಕೆ ಬಡ್ದಾಡ್ಬೇಕು ಅವರು? ಓಕೆ. ಅಲ್ಲಿ ಯಾರ ವಿರುದ್ಧ? ಅಲ್ಲಿ ಯಾರ ವಿರುದ್ಧ? ಅಲ್ಲಿ ಯಾವ ಬಿಜೆಪಿ ಕಚೇರಿ ಇದೆ? ಹೌದು. ಅಲ್ಲಿ ಯಾವ ಭಾರತ ಹಿಂದೂ ಇದಿದೆ? ಸೈದ್ಧಾಂತಿಕ ಅಲ್ಲಿರೋ ಹಿಂದೂಗಳು ಉಳ್ಕೊಂಡ್ರೆ ಸಾಕಾಗಿದೆ. ಎಲ್ಲಿದೆ? ಸೊ ಟೆರರಿಸ್ಟ್ಗಳಿಗೆ ನಿರ್ದಿಷ್ಟವಾದಂಥದ್ದು ಧರ್ಮ, ಕರ್ಮ, ಪಾಪ, ಇದೆಲ್ಲ ಎಂಥದ್ದು ಇಲ್ಲ. ಆದರೆ ಭಾರತದಲ್ಲಿ ಅದು ಹಿಂದೂ ಕಡೆಗೆ ತಿರುಗಿದೆ ಅನ್ನೋ ಭಾವನೆ ಬಹು ಜನರಲ್ಲಿ ಮೂಡಿರಬಹುದು. ರಾಜ್ಯ ಸರ್ಕಾರ ಟೈಟನ್ ಮಾಡ್ಕೊಳ್ಳದೆ ಇದ್ದರೆ ಮುಂದೆ ಅನುಭವಿಸ್ತಾರೆ. ಅದನ್ನೂ ರಾಜಕಾರಣಕ್ಕೆ ಬೆರೆಸಿ ಇಲ್ಲ ಇದೆಲ್ಲ ಮೈನಾರಿಟಿಗಳಿಗೆ ಮಾಡೋದು ಅಥವಾ ಇನ್ಯಾರೋ ಕ್ರೈಸ್ತರಿಗೆ ಮಾಡೋದು ಅಥವಾ ಯಾರೋ ಹಿಂದೂಗಳಿಗೆ ಮಾಡೋದು ಅಂತ ಇದೆಲ್ಲ ಮಾಡ್ತಿರೋ ಬಿ ಜೆ ಪಿಯವ್ರ ಕೆಲಸ ಅಂತರೋದು, ಬಿ ಜೆ ಪಿಯವರು ಹಿಂದೂಗಳಿಗೆ ಮಾಡ್ತಿರೋದು ಅನ್ನೋದು, ಅವ್ರನ್ನ ಕೇಳಿ ಮುಸ್ಲಿಮರಿಗೆ ಮಾಡ್ತಿರೋದು ಅನ್ನೋದು. ನಿಮ್ಮಿಬ್ಬರ ಈ ಕೋಳಿ ಜಗಳದಲ್ಲಿ ಮಜಾ ತಗೊಳ್ಳೋದು ಯಾರಪ್ಪ ಅಂದರೆ ಅವರುಗಳು. ಕೃತ್ಯವನ್ನ ಎಸ್ಕೋರು. ಎಸ್